ರಾಮಚಂದ್ರನೇ ವಾರೀಧೀಶಯನನೇ ಘೋರ ದುರಿತ ಹರನೇ ರಾಮ ರಕ್ಷಿಸು ಎನ್ನನೋ. ನಮಸ್ಕಾರ. ಜನ್ಮಾಂತರದ ಮತ್ತೊಂದು ವಿಶೇಷವಾದ ಗತ ಬದುಕಿನ ಪುಟಗಳ ವಿಭಿನ್ನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜ್ಞಾನಾತ್ ಏವ ಅಂದ್ರೆ ಜ್ಞಾನೇನ ವಿನಾ, ಜ್ಞಾನಾತ್ ವಿನ ಅನ್ಬೇಕು, ಅದು ವ್ಯಾಕರಣ ದೋಷ. ಜ್ಞಾನದ ವಿನಃ ಮೋಕ್ಷವೇ ಇಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ಅಳಿದು ಹೋಗುತ್ತದೆ. ಅಳಿಯದೆ ಉಳಿದ ಪಳೆಯುಳಿಕೆಗಳಲ್ಲಿ ನಾವು ಕಳೆದುಕೊಂಡ ನೆನಪುಗಳನ್ನ ಹುಡುಕುವ ಕಳಕಳಿಯ ಪ್ರಯತ್ನವೇ ಈ ಜನ್ಮಾಂತರ. ಪುನರ್ಜನ್ಮದ ಬಗ್ಗೆ ತುಂಬಾ ಅಗಾಧವಾದ ನಂಬಿಕೆ ಇತ್ತು ನನಗೆ. ಅದಕ್ಕೆ ಒಂದು ಕಾರಣವೂ ಉಂಟು. ಕೆಲವು ಪುಸ್ತಕಗಳನ್ನೆಲ್ಲ ಓದಿದ್ದೆ ನಾನು, ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿದಾಗ ಕಂಡು ಬಂದಿತ್ತು. ಸೃಷ್ಟಿಯ ಆದಿಯಲ್ಲಿ ನಿರ್ಗುಣ ನಿರಾಕಾರವಾದಂತಹ ಒಂದು ಪರಬ್ರಹ್ಮ ತತ್ವವು ಸ್ಫೋಟಗೊಳ್ತದೆ. ಸ್ಫೋಟಗೊಂಡು ಉದ್ಗೀತ ಎನ್ನುವಂತಹ ಒಂದು ಮಹಾಕಂಪನವನ್ನ, ಅಹಸ್ ಎನ್ನುವಂತಹ ಒಂದು ಭ್ರಾಮಕ ದ್ರವ್ಯವನ್ನ ಅದು ಸೃಷ್ಟಿ ಮಾಡುತ್ತೆ. ಈ ಸ್ಫೋಟಗೊಂಡ ಪರಬ್ರಹ್ಮದ ತತ್ವದ ಕಿಡಿಗಳು ಈ ಭ್ರಾಮಕ ದ್ರವ್ಯದಲ್ಲಿ ಬಿದ್ದು ಅಹಂ ಎನ್ನುವಂತಹ ಒಂದು ಭಾವವನ್ನು ಸೃಷ್ಟಿ ಮಾಡುವುದರ ಜೊತೆಯಲ್ಲಿ ಜೀವಾತ್ಮವನ್ನು ರೂಪುಗೊಳಿಸುತ್ತದೆ. ಈ ಜೀವಾತ್ಮ ಬೇರೆ ಬೇರೆ ದೇಹಗಳನ್ನ ಸೇರಿಕೊಂಡು ಪರಮಾತ್ಮನ ಅಧ್ಯಯನವನ್ನು ಮಾಡ್ತಾ ಪರಮಾತ್ಮನಲ್ಲಿ ಲೀನವಾಗುವಂತಹ ಒಂದು ಪ್ರಕ್ರಿಯೆ ಸ್ವಾಭಾವಿಕವಾದದ್ದು ಅಂತ ನಮ್ಮ ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ತೆರೆದುಕೊಂಡ ಜನ್ಮಾಂತರದ ಜಗತ್ತಿನಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದ ನೆನಪುಗಳನ್ನು ಹೊತ್ತು ತಂದಿದ್ದಾರೆ ನಿರಂಜನ್. ಈ ನಿರಂಜನ್ ಈಗ ಸಾಫ್ಟ್ವೇರ್ ಇಂಜಿನಿಯರ್. ಉಡುಪಿ ಜಿಲ್ಲೆ ಸಾಲಿಗ್ರಾಮದಲ್ಲಿ ಬೆಳೆದ ನಿರಂಜನ್ನ ಮೂಲ ಊರು ಶಿವಮೊಗ್ಗದ ಕಮ್ಮರಡಗಿ. ನಿರಂಜನ್ ಚಿಕ್ಕ ವಯಸ್ಸಲ್ಲೇ ಅಸಾಮಾನ್ಯ ಪ್ರತಿಭೆಯನ್ನು ಪ್ರದರ್ಶನ ಮಾಡುತ್ತಿದ್ದ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. ನಾನು ವಾಸ್ತವವಾಗಿ ಒಬ್ಬ ವಿಜ್ಞಾನಿ ಅಂತ ಹೇಳ್ಕೊಳ್ಬಹುದು. ಯಾಕಂದ್ರೆ ಲೌಕಿಕವಾಗಿ ವಿಜ್ಞಾನವನ್ನು ಅಧ್ಯಯನ ಮಾಡಿದ ಸಾಫ್ಟ್ವೇರ್ ಇಂಜಿನಿಯರ್ ನಾನು. ಅದರಲ್ಲಿ ಕಂಡುಬರುವ ಎಲ್ಲ ವೈಜ್ಞಾನಿಕ ವಿಷಯಗಳಿಗೂ ಕೂಡ ನನ್ನ ಮನಸ್ಸು ವೇದಗಳಿಗೆ ಟಚ್ ಕೊಟ್ಟು ಇದು ವೇದದಲ್ಲಿ ಹೇಳಿದ್ದೀವಿ ಅಂತ ಹೇಳೋದು ಅಂತ ಈ ತರದ ಒಂದು ಉದಾಹರಣೆ ಕಾಣ್ತಾ ಇತ್ತು ನನಗೆ. ಯಾರಾದರೂ ಒಳ್ಳೊಳ್ಳೆಯ ಮಂತ್ರನ ಹೇಳ್ತಾ ಇದ್ರೆ ತುಂಬಾ ನನ್ನ ಮನಸ್ಸು ಆ ಕಡೆ ಆಕರ್ಷಿತವಾಗ್ತಾ ಇತ್ತು. ಆ ಕಡೆ ಹೋಗ್ತಾ ಇದ್ದೆ ನಾನು. ಒಂದು 2-3 ಸಾಲ ಮಂತ್ರಗಳು ಕಿವಿಗೆ ಬಿದ್ದು ಕೂಡಲೇ ಮುಂದಿನ ಸಾಲ ಹೀಗೆ ಇರುತ್ತೆ ಅಂತ ಅನಿಸ್ತಾ ಇತ್ತು. ಅವ್ರ ಜೊತೆ ಧ್ವನಿಗೂಡಿಸ್ತಾ ಇದ್ದೆ ನಾನು. ಬರ್ತಾ ಬರ್ತಾ ಮತ್ತೆ ಯಾರು ಹೆಚ್ಚು ವಿದ್ಯೆ ಸಹ ಅಂದ್ರೆ ಪಾಠದ ಮುಖಾಂತರ ಯಾರಿಂದ ಕಲಿಬೇಕಾದ ಪರಿಸ್ಥಿತಿಯೂ ಕೂಡ ಇರ್ತಾ ಇರಲಿಲ್ಲ. ಕೆಲವಷ್ಟು ಮಂತ್ರಗಳೆಲ್ಲ ಹಾಗೆ ಹೇಳಲಿಕ್ಕೆ ಸಹಾಯಕ ಆಗ್ತಾ ಇತ್ತು. ಯಾವ ಕೆಲಸವನ್ನು ನಾನು ಮಾಡ್ಬೇಕಂತ ಹೇಳಿ ಹೊರಟರು ಕೂಡ ಅದರಿಂದ ಜ್ಞಾನ ಸಂಪಾದನೆ ಇಲ್ಲ ಅಂತ ಅಂದ್ಕೊಂಡ್ರೆ ನನ್ನ ಮನಸ್ಸು ಆ ಕಡೆ ಹೋಗುದೇ ಇಲ್ಲ. ಯಾಕೆ ಮಾಡ್ಬೇಕು ಅಂತ. 1 ಕೋಟಿ ರೂಪಾಯಿ ಸಿಕ್ಕತ್ತಂತ ಅಂದ್ಕೊಂಡ್ರು ಕೂಡ ಯಾಕೆ ನಾವು ಜ್ಞಾನಕ್ಕೆ ಬೆಲೆ ಕೊಡಬೇಕು, ದುಡ್ಡಿಗೆ ಯಾಕೆ ಬೆಲೆ ಕೊಡಬೇಕು ಅನ್ನೋ ಒಂದು ಭಾವನೆಗಳು ಬರುತ್ತೆ. ವಿದ್ಯೆ, ವಿನಯ, ಸಂಸ್ಕಾರ, ಪ್ರತಿಭೆ, ಉದ್ಯೋಗ ಎಲ್ಲ ಇದ್ದರೂ ಈ ನಿರಂಜನ್ ಅವರ ಮನಸ್ಸು ಗೊಂದಲದ ಗೂಡಾಗಿದೆ. ಏನೇ ಮಾಡಿದರೂ ಅದರಲ್ಲಿ ಅಸಹನೆ, ಅನುಮಾನ. ಇದೇ ನಿಜವೇ? ಇದರ ಆಚೆಗೇನಿದೆ ಅನ್ನುವ ಕುತೂಹಲ. ಆಗಾಗ ಶೃಂಗೇರಿಗೆ ಹೋಗಿ ಬರ್ತಾ ಇದ್ದೆ. ಆದರೂ ಕೂಡ ಊರಿಗೆ ಹೋದಾಗ್ಲೆಲ್ಲ ಶೃಂಗೇರಿ ಹೋಗ್ಲೇಬೇಕಂತ ಅನಿಸೋದು. ಹೋಗಿ ಶಾರದಾಂಬನವರ ದರ್ಶನ ಮಾಡಿದ್ರು ಸಾಕಾಗ್ಲಿಕ್ಕಿಲ್ಲ. ಜಗದ್ಗುರು ಶಂಕರಾಚಾರ್ಯರ ದರ್ಶನ ಮಾಡಲೇಬೇಕಂತ ಅನಿಸೋದು. ಅಲ್ಲಿ ಹೋಗಿ ಅವರು ಪೀಠದಲ್ಲಿ ಕೂತಾಗ ನಾನು ಇಲ್ಲೇನೋ ಇದ್ನೇನೋ ಅಂತ ಅನಿಸೋದು. ನನ್ನ ರೀತಿ ನೀತಿಗಳನ್ನ ಚರ್ಯಗಳನ್ನೆಲ್ಲ ನೋಡಿ ಗುರುಗಳು ಸಹ 2-3 ಸಲ ನೀನು ನಮ್ಮ ಮಠದ ವಿದ್ಯಾರ್ಥಿ ಅಲ್ಲ ಅಂತ ಸಹ ಕೇಳಿದ್ರು ಅವರು. ಅದಕ್ಕೆ ನಾನು ಹೇಳಿದ್ದೆ, ಇಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸರ್, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದ್ದೆ. ಇದು ಸ್ವಲ್ಪ ಏನೋ ಪೂರ್ವಜನ್ಮದ ಒಂದು ಸಂಬಂಧ ಇರಬಹುದು ಏನೋ ಅಂತ ಅನ್ನಿಸ್ತಾ ಇದೆ. ಸ್ವತಃ ಜ್ಯೋತಿಷಿಯಾದರೂ
ನಿರಂಜನ್ ಅವರಿಗೆ ಅದರಿಂದ ತಮ್ಮ ಗೊಂದಲ ನಿವಾರಣೆ ಸಾಧ್ಯ ಆಗಲಿಲ್ಲ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಗೊಂದಲದ ಮೂಲ ಹುಡುಕುತ್ತಾ ಬಂದಿದ್ದು ಜನ್ಮಾಂತರ ಸ್ಟುಡಿಯೋಗೆ. ಆಗ ತೆರೆದುಕೊಂಡಿದ್ದು 7 ಜನ್ಮಗಳ ವಿಭಿನ್ನ ಅನುಭವ. ಮನಸ್ಸು ಹಗುರತೆಯನ್ನು, ಶಾಂತತೆಯನ್ನು ಅನುಭವಿಸ್ತಾ ಇದೆ ಪ್ರತಿಯೊಂದು ಉಸಿರಾಟದಲ್ಲಿ. ವೆರಿ ಪ್ಲೆಸೆಂಟ್, ವೆರಿ ಕಾಮ್ ಅಂಡ್ ರಿಲ್ಯಾಕ್ಸ್ಡ್. ಸ್ವಲ್ಪ ಹೊತ್ತಿನ ನಂತರ ನಿರಂಜನ್ ಸಂಪೂರ್ಣವಾಗಿ ಯೋಗನಿದ್ರೆಗೆ ಜಾರ್ತಾರೆ. ಜಾಗೃತ ಮನಸ್ಸು ನಿದ್ರೆಗೆ ಹೋಗಿ ಸುಪ್ತ ಮನಸ್ಸು ಎಚ್ಚರಗೊಂಡಾಗ ಮೊದಲು ನೆನಪಾಗಿದ್ದು ಬಾಲ್ಯ ಜೀವನ. ಅಜ್ಜನ ಮನೆ ಕಾರ್ಕಳ, ಚಿಕ್ಕಮ್ಮ ಎತ್ಕೊಂಡಿದ್ದಾರೆ, ಗುಲಾಬಿ ಅಂತ ಹೆಸರು, ಕಾಗೆ ತೋರಿಸ್ತಾ ಇದ್ದಾರೆ. ಮನೆ ಎದುರಂತ ತೆಂಗಿನ ಮರ, ಕಾಗೆ ತೋರಿಸಿ ಊಟ ಮಾಡಿಸ್ತಾ ಇದ್ದಾರೆ. ಅದಂತ ಹೊಡಿಯಪ್ಪ, ಉಂಡುಂಡಿ ಮಾಡಿ ಕೊಡ್ತಪ್ಪ. ಯಾವಂತಿದ್ದ ಮರ. ಬಾಲ್ಯದ ನೆನಪುಗಳ ನಂತರ ನಿರಂಜನ್ ಅವರ ನೆನಪು ಹೋಗಿದ್ದು ಗರ್ಭಾವಸ್ಥೆಗೆ. ಆಗ ಅವರ ನೋವಿನ ನೆನಪು ಸ್ಫೋಟಗೊಂಡಿದ್ದು ಮಾತ್ರ ವಿಶೇಷವಾಗಿ. ಕೈಯಲ್ಲಿ ಒಂದು ಅವಲಕ್ಕಿ, ಒಣ ಅವಲಕ್ಕಿ ಕೊಟ್ಟಿದ್ರಾಯ್ತಾ, ಇಟ್ಕೊಂಡು ಜಗೀತಾ ಇದ್ರು, ಮಗ್ತಾ ಇದ್ರಮ್ಮ, ಒಳ್ತಾ ಇದ್ರು, ಲೆಕ್ಕಾಚಾರ ಇಲ್ಲ. ನಂಗೆ ಅವಳು ಬರದೇ ಇರುತ್ತೆ ಹಂಗಾರೆ. ಮತ್ತೆ ನೆನ್ಪು ಮಾಡ್ಬಿಡಿ ನೀವು. ಕಾಗ ಎಲ್ಲ ನಂಪನಿದೆಯಪ್ಪ, ಹೇಳಿರಿ. ಇದು ಎಲ್ಲ ಮನೆ ಮಜ್ಜಿಗೆ ಮರನ್ ಕಟ್ಟೆ ಬಂದು ಕುಡ್ದಂಗೆ ಆಗ್ತೀವಿ. ತಾಯಿ ಗರ್ಭಾವಸ್ಥೆ ತಲುಪಲಿ ನೆನಪುಗಳು. ತಾಯಿ ಗರ್ಭದಲ್ಲಿ ನೀವಿದ್ದೀರಿ, ಅಲ್ಲಿನ 9 ತಿಂಗಳ ಅನುಭವ, ಮಧುರವಾದ ಅನುಭವ, ಎಲ್ಲವೂ ಒಂದೊಂದಾಗಿ ನೆನಪಾಗಿ ಹೇಳ್ತಾ ಹೋಗಿ. ತಾಯಿ ಹೊಟ್ಟೆಯ ಅನುಭವ. ಇವು ಉದ್ಧಾರ ಆತ್ವ, ಇವು ಅಲ್ಲ ನಾಕೇಂತಿ ಉದ್ಧಾರ ಆತ್ವ. ಒಂದು ಮುಷ್ಟಿ ಅನ್ನ ಹಾಕಿರಿ, ಹೊಟ್ಟೆ ತುಂಬ ಊಟ ಹಾಕಿರಿ ಸಾಯ್ತು. ಇವು ನಡು ರಸ್ತೆ ನಿಲ್ಸಿ ಗುಂಡಾಕಿರು ಪಾಪ ಬಾರ. ಇಲ್ಲಿ ನನ್ನ ಅಮ್ಮನ ಕೈ ಒಂದಷ್ಟು ಕೆಲಸ ಮಾಡಿಸಿದ್ದು ಬಿಟ್ಟರೆ ಅಷ್ಟು ಕಷ್ಟ ಕೊಟ್ರ ಅಮ್ಮನಿಗೆ. ಒಟ್ಟಿಟ್ಟಲ್ಲ ಮಾಡ್ರೆ. ಕಡು ಸಂಪ್ರದಾಯದ ಮನೆಯ ಸೊಸೆಯಾಗಿ ನಿರಂಜನ್ ಅವರ ಅಮ್ಮ ಅನುಭವಿಸಿದ ಯಾತನೆ ಒಂದೆರಡಲ್ಲ. ಹೇಳೋಕ್ಕಾಗ ಎಲ್ಲ ನಂಪನಿದೆಯಪ್ಪ, ಹೇಳಿರಿ. ಇದು ಎಲ್ಲ ಮನೆ ಮಜ್ಜಿಗೆ ಮರನ್ ಕಟ್ಟೆ ಬಂದು ಕುಡ್ದಂಗೆ ಆಗ್ತೀಗ. ಹೇಳಪ್ಪ, ಏನು ನೋವು ಬರಲಿ, ಈಚೆ ಬರಲಿ. ಅಪ್ಪಯ್ಯ ಚೆನ್ನಾಗಿ ನೋಡ್ಕೊಂಡ್ರು, ಯಾಕೆ ಮನೆಯವರು ಚಂದ ನೋಡ್ತಿದ್ರು. ಈ ಎಲ್ಲ ನೆನಪುಗಳ ನಂತರ ನಿರಂಜನ್ ಅವರ ಮನೋಯಾನ ಸಾಗಿದ್ದು ಹಿಂದಿನ ಜನ್ಮಗಳಿಗೆ. ಅದರಲ್ಲಿ ಮೊದಲನೆಯದು ಹಸುವಿನ ಜನ್ಮ. ಅದು ನೋಡಿ, ನಾನು ಹುಟ್ಟಿದ ಮನೆ ಕೊಟ್ಟಿಗೆ ಕಾಣ್ತಾ ಇದೆ. ಒಂದು ಒಳ್ಳೆ ದನ, ಒಂದು ಕರು, ದನ ಅದು ನಿನ್ನ ಜನ್ಮ ಅಂತ ತೋರಿಸುತ್ತಪ್ಪ. ಹಸುವಿನ ಸಾಧಾರಣ ಏರಿಳಿತ ಇಲ್ಲದ ಜನ್ಮದ ನಂತರ ಕಾಣಿಸಿದ್ದು ಹಾವಿನ ಜನ್ಮ. ಆ ದೇಹ, ಅಲ್ಲಿನ ಜೀವನ. ಒಂದು ಸರ್ಪ ಕಾಣತ್ ಕಣಿ, ಎಡೆ ಎತ್ತಿ ನಿಂತಿತ್ತು. ಕೆಳಗೊಂದು ಅದು ಎಂತ ಈಶ್ವರಲಿಂಗ ಕಾಣತ್ತಪ್ಪ, ಕೃಷ್ಣನ ವಿಗ್ರಹ ಕಾಣುತ್ತೆ, ಉಡುಪಿ ಕೃಷ್ಣನ ಕಣೆ ಕಾಣತ್ತಪ್ಪ, ನಂಗೆ ಗೊತ್ತಿಲ್ಲ ಎಂತಂತ. ನಾನು ಯಾರ ಇದೆ ಅನ್ಕೊಂಡ್ರು ಬಸ್ಬಿಟ್ಟು 5 ಎಡೆ ಸರ್ಪದ ಹತ್ರ ಹೋಗಿ ನೀನು ಅದೇ ಸರ್ಪ ಅನ್ನತ್ತದ್ದು ಮನಸ್ಸಿದೆ ಹೇಳೋದು, ಆಯ್ತಾ. ನಾನು ನಂಬೋದಿಲ್ಲ ಇನ್ನು. ಇದು ದಗಲಬಾಜಿ ಮಾರ. ನಿರಂಜನ್ ಅವರ ಮನಸ್ಸಿನ ಗೊಂದಲ ಇಲ್ಲೂ ಮುಂದುವರಿದಿತ್ತು. ತನ್ನ ಹಿಂದಿನ ಜನ್ಮಗಳು ಒಂದೊಂದಾಗಿ ಕಣ್ಮುಂದೆ ಬರುತ್ತಿದ್ದ ಹಾಗೆ ಮನಸ್ಸಿನ ಗೊಂದಲ ಹೆಚ್ಚಾಗುತ್ತಿತ್ತು.
ಅದಕ್ಕಿಂದೆ ಮನುಷ್ಯ ಜನ್ಮ. ಮಗ ಒಬ್ಬ ಕುರಿ ಮನುಷ್ಯ ಮಂಡೆ ಹಾಳೆ ಹಾಕೊಂಡು ಹೋತ, ಸೊಂಟದಲ್ಲಿ ಕತ್ತಿ ಸುರ್ಕೊಂಡಿದ್ದ. ಬಹುಶಃ ಇವನ ಹೆಸರು ಬಚ್ಚ ಪೂಜಾರಿ. ಹೇಳು ಹೇಳು ಅವನ ಬಗ್ಗೆ. ಬಚ್ಚ ಪೂಜಾರಿ. ಅವನಿಗೆ ಅವನ ಹೆಸರು ಹೇಳು, ಅವನ ಬಗ್ಗೆನೇ ಹೇಳು ನೀನೇ. ಹಸು ಹಾಗೂ ಹಾವಿನ ನಂತರ ಸಿಕ್ಕಿದ ಮನುಷ್ಯ ಜನ್ಮವೇ ಬಚ್ಚ ಪೂಜಾರಿಯ ಜನ್ಮ. ಈ ಜನ್ಮದಲ್ಲಿ ತಾನು ಯಾವುದೇ ಸಂಸ್ಕಾರ ಇಲ್ಲದೆ ಬದುಕಿದ್ದನ್ನು ಹೇಳಿಕೊಂಡ ನಿರಂಜನ್ ಇದ್ದಕ್ಕಿದ್ದ ಹಾಗೆ ಶ್ಲೋಕವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ವಾಯ್, ಒಂದೇ ಅಂದ್ರೆ ಒಂದಲ್ಲ ಹೇಳಿ, ಒಂದೇ. ಸಂಸ್ಕೃತ ಗೊತ್ತೈತೆ ನಿಮ್ಗೆ? ಇಲ್ಲ. ಕತೆ ಹೇಸಿಗೆ ಆಯ್ತಲ್ಲ ಮರ್ರ ಇದು. ನಿಮ್ಮ ಸಂಸ್ಕೃತ ಗೊತ್ತಿಲ್ಲ, ನಿಮ್ಮ ಸೂಟಿ ಇಂಗ್ಲೀಷ್ ನಂಗೆ ಗೊತ್ತಿಲ್ಲಲ್ಲ ಮರ್ರ. ಎಂತ ಸಾವು ಹೇಳಿ. ಅವ ಯಾವ ನಾವು ನೆಗಾಡು, ನಾವು ಬಾಯಿ ಬೂದಿ ಆಗತ್ತ. ಸಪ್ತ ಜನ್ಮಗಳಲ್ಲಿ ಈಗ ತೆರೆದುಕೊಂಡಿದ್ದು ಶಮಂತಕ ಮಹರ್ಷಿಯ ಜನ್ಮ. ಒಬ್ಬ ಋಷಿ ಕಣಿ ಗಡ್ಡ ಎಲ್ಲ ಬಿಟ್ಟಿದೆ, ಒಳ್ಳೆ ಜಪ ಅನುಷ್ಠಾನ. ಏನು ವಿಜಯ? ಚಂದ ನಾಗಯಕ್ಷಿಣಿ ದುರ್ಗಾ ದೇವತಾ ಜಾತವೇದಂ ತ್ರಿಜಪೇ ವಿನಿಯೋಗ ಜಾತವೇದಸೇ ಸುನವಾಮ ಸೋಮರಾತಿ ಯತೋ ನಿದಹಾತಿ ವೇದಾಃ ಸನಃ ಪರಠದಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿ. ಶಮಂತಕ ಮಹರ್ಷಿಗಳು ಅಂತ ನಮ್ಮ ನಾಮಧೇಯ. ಏನಾದರೂ ಗ್ರಂಥಗಳ ರಚನೆ ಮಾಡಿದ್ರ? ಹೌದಪ್ಪ, ಹೇಳು. ಮಸ್ತ್ ಗ್ರಂಥ ಬರೆದಿದೆ. ಬಡ್ಡಿ ಮಕ್ಕಳು ಸುಟ್ಟು ಬೂದಿ ಮಾಡಿಬಿಟ್ಟಲ್ಲ ಮರ್ರ ಇವ ಪರದೇಶಿಗಳು. ಯಾರು? ಇಂಗ್ಲಿಷ್ ಅವರ? ಹೌದು ಕಣಿ. ಯವನ್ರ? ಹೌದೇ. ಕೆಂಪು ಟೊಪ್ಪೆ ಹಾಕೊಂಡಿದ್ದ ಬೋಳಿ ಮಗ, ಕಾಕಿ ಚಡ್ಡಿ. ಇಲ್ಲ ಮರ, ಅವ ಯವನಲ್ಲ, ಅವ ಬೋಳಿ ಮಗ. ಭಾರತದಲ್ಲಿ ಹುಟ್ಕೊಂಡು ನಮ್ಗೆ ಹಿಂಗ್ ಮಾಡುದೇ ಶ್ಯಾ. ಇವ ಅವ್ರು ಪರ ಅಲ್ದ. ರಘುವಂಶಕ್ಕೆ ಭಾಷೆ ಬರ್ತಿದ್ದ ಮರ್ರೆ. ನಾನು ಕೇಳಿದ್ರೆ ನೀವು ರಘುವಂಶ? ಹೇಳಿ ಹೇಳಿ. ಕಾಳಿದಾಸನ್ ಮರ್ರೆ. ಹೇಳಿ ಹೇಳಿ. ರಘುವಂಶಕ್ಕೆ ನಾನು ಭಾಷೆ ಬರ್ತಿದ್ದೆ. ಅಪರೂಪದ ಭಾಷೆ ಅದು, ಹೇಳು. ಶಮಂತಕ ಮಹರ್ಷಿಯ ನಂತರ ನಿರಂಜನ್ ಅವರ ಸುಪ್ತ ಮನಸ್ಸಿನ ಕಣ್ಣಿಗೆ ಗೋಚರಿಸಿದ್ದು ಒಬ್ಬಳು ರಾಜನರ್ತಕಿಯ ಜನ್ಮ. ಇದಾದ ನಂತರ ತೆರೆದುಕೊಂಡಿದ್ದೇ ತುಂಬಾ ವಿಶೇಷವಾದ ಸಾಯಣಾಚಾರ್ಯರ ಜನ್ಮ. ಕುಂಬಳಕಾಯಿ ಎಂಥದ್ದು ಸಿಹಿ ಪದಾರ್ಥ ಮಾಡಿದ್ರೆ ಆಯ್ತಾ. ನಂಗೆ ಭಾಳ ಇಷ್ಟ ಕುಂಬಳಕಾಯಿ ಅಂದ್ರೆ. ಇಷ್ಟ ಆದ್ರೂ ಅದು ಇಷ್ಟ ಆದ್ದು ಒಳ್ಳೇದೇ ಬಿಡಿ. ನಾವು ಬಡ ಬ್ರಾಹ್ಮಣರಿಗೆ ಇನ್ನು ಕುಂಬಳಕಾಯಲ್ಲಿ ಇನ್ನೇನು ಸಿಕ್ಕತ್ತೆ ಹೇಳಿ. ಇಂದಿನ ಸಾಫ್ಟ್ವೇರ್ ಇಂಜಿನಿಯರ್ ನಿರಂಜನ್ ಅವರು ಹಿಂದಿನ ಒಂದು ಜನ್ಮದಲ್ಲಿ ಸಾಯಣಾಚಾರ್ಯ ಆಗಿದ್ದರು. ಇವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದ ವಿದ್ಯಾರಣ್ಯರ ಸಹೋದರ ಅನ್ನೋದು ನಿರಂಜನ್ ಅವರ ಮರುಸ್ಮೃತಿಗೆ ಸಿಕ್ಕಿದ ವಿಶೇಷತೆ. ಅದೇ ನೀನು ಯಾರಲ್ಲಿ, ನಿನ್ನ ಪಾತ್ರ ಏನು, ನಿನ್ನ ಜೀವನ ಏನು, ಹೇಳು. ದೊಡ್ಡ ವಿದ್ವಾಂಸರು ಮರ್ರೆ ನಾವು. ಹೇಳು. ವಿದ್ಯಾನೇವ ಜಾನಾತಿ ವಿದುಷಾಂ ಕಷ್ಟಂ. ನಿಮ್ಮ ನಾಮಧೇಯ? ಸಾಯಣಾಚಾರ್ಯ. ಒಬ್ರು ಇದ್ದಿದ್ರ, ಒಬ್ಬ ಅಣ್ಣ. ಅಣ್ಣನ ತಮ್ಮ ನಂಗೂ ಗೊತ್ತಿಲ್ಲಪ್ಪ. ಈಗ ಸನ್ಯಾಸಿ ಸ್ವಾಮಿ ವಿದ್ಯಾರಣ್ಯ ಮುನಿ ನಮಃ. ಸೊ ಹಾಗಾದ್ರೆ ನೀವು ನಮ್ಮ ಜೀವನ ಎಲ್ಲ ತೆಗೆದು ಬಿಟ್ಟ ಮರ್ರೆ ಪರದೇಶಿಗಳು. ನನ್ನ ಲೈಫೇ ಹಾಳಾಗೋಯ್ತು. ಅಲ್ಲ, ವಿದ್ಯಾರಣ್ಯನ ತಮ್ಮ ನೀವು? ಹೌದು. ಅಲ್ವಾ? ಅಣ್ಣನ ಬಗ್ಗೆ ತಮ್ಮ. ನನ್ನ ಅಣ್ಣನೇಪ. ಯಾಕೆ ಅವ್ರ ಬಗ್ಗೆ ಏನು ಗೌರವ ಇಲ್ಲ ನಿಮ್ಗೆ? ಒಳ್ಳೆ ಮನುಷ್ಯನೇ. ವಿಜಯನಗರ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯೇ ಅವನ ಒಂದು ಉದ್ದೇಶ. ಲಕ್ಷ್ಮ್ಯಾಲಿಂಗಿತವಾಮಪಾಗಮಮಲಂ ಭದ್ನೇಂದು ನೇತ್ರದ್ವಯಂ ವಿದ್ಯುದ್ವನ್ನಿ ಜಟಾವಲಿ ಪ್ರವಿಲಸತ್ ಪ್ರೋದ್ಯತ್ಸಭಾಭೀಷಣಂ. ಓಂಕಾರ ಸ್ವರಚರ್ಚಿತಾಸುರಪುರಂ ದೈತೇಯ ವಕ್ಷಸ್ಥಲೆ ಮಜ್ಜತ್ಪಾಣಿಯುಗಂ ವಿಧೀಶ ವಿನುತಂ ಲಕ್ಷ್ಮೀ ನೃಸಿಂಹಂ ಭಜೇ. ಬಾಯಿ ಗೋಳಿ ಬಜೆ ಅಲ್ಲ. ಸಾಯಣ್ಣವ್ರೆ, ನಿಮ್ಮ ಬಾಲ್ಯ ಹೇಗಿತ್ತು? ಭಯಂಕರ ಕಷ್ಟ ನನ್ನ ಬಾಲ್ಯ. ಕೂಳಿಗೆ ಗತಿ ಇಲ್ಲ. ಏನ್ ಮಾಡ್ತಿದ್ರಿ ಹಾಗಾದ್ರೆ ಕೂಳಿಗೆ? ಮಾಡುದು ಎಂತ ಮರ್ರೆ, ಕಣೆ ಉಪನಯನ ಮಾಡಿ ಬಿಟ್ಟಿದ್ರು. ಒಂದು ಅರ್ಶಿನ ಕಚ್ಚೆ ಕೋಮಣ, ನಿಮ್ಮ ಭಾಷೆಲಿ ಹೇಳೋದಾರೆ. ಆಮೇಲೆ ಒಂದು ಪ್ರಾಣಿ ಪಂಜಿ ಸುತ್ತಿದೆ. ಹಿಂಗೊಂದು ಗಂಟು ಹಾಕಿ ಬಿಟ್ಟಿದಪ್ಪ. ಊರು ತಿರುಗುದು, ಭಿಕ್ಷೆ ಬೀಳುದು. ವೇದ ವಿದ್ಯೆಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದ ಸಾಯಣಾಚಾರ್ಯರು ಸಾಕಷ್ಟು ಕೃತಿಗಳನ್ನು ರಚಿಸಿದ್ದರು. ಒಬ್ಬಳು ಹೆಂಡ್ತಿದ್ಲು ಲಕ್ಷ್ಮಿ ಅಂತ, ಒಳ್ಳೆ ರೀತಿಯಲ್ಲಿ ನೋಡ್ಕೊಂತಿದ್ಲು. ಬೇರೆಕ್ಕೆಲ್ಲ ಭಾಷೆ ಬರೀತಿದ್ದೆ ನಾನು. ಎಂತ ಭಾಷೆ ಬರೀದೆ, ಎಂತ ಸುಡುಗಾಡ ಜನ ನಾನು.
ಎಂತೆಂತ ವೇದವೇ ದೊಡ್ಡ ಜ್ಞಾನ ಭಂಡಾರ ಮರ. ಅದಕ್ಕೆ ಭಾಷೆ ಬರೆದು ನಾನು ಸೂರ್ಯನಿ ಬೆಟ್ರಿ ಹಿಡ್ದಂಗೆ ಅತ್ತಟ್ಟೆ. ಸೂಕ್ತ ಮುಕ್ತಾವಲಿ ಅನ್ಕೊಂಡು ಒಬ್ರು ನಮ್ಮ ಮಹಾರಾಜ ಒಂದು ಬಿಡುಗಡೆ ಮಾಡಿದ. ಯಾವ ಮಹಾರಾಜ? ಕೃಷ್ಣದೇವರಾಯರ? ಅಲ್ಲ ಅಕ್ಕ ಬುಕ್ಕರು ನೆಕ್ಸ್ಟ್ ಜನರೇಷನ್ ಮರ. ಅವನ ಹೆಸರು ನೆನಪಾಗ್ತಾ ಇಲ್ಲ. ಅಕ್ಕ ಬುಕ್ಕರು ಇದ್ರು, ಅವ್ರು ರಿಟೈರ್ಡ್ ಆದಂಗೆ ಅವರು. ನಿವೃತ್ತಿ ಧರ್ಮ ಅವರದ್ದು. ಇಂಥ ವೇದಾಧ್ಯಯನ ಪಂಡಿತರಾದ ಸಾಯಣಾಚಾರ್ಯರನ್ನು ದುಷ್ಟ ವ್ಯಕ್ತಿಯೊಬ್ಬ ವಿಷ ಹಾಕಿ ಕೊಂದಿದ್ದು ಆ ಜನ್ಮದ ದುರಂತ. ಕೊನೆಗೂ ವಿಷ ಹಾಕಿನೇ ಸಾಯಿಸಿದ್ದ. ಹೌದು. ಊಟದಲ್ಲಿ ಕುಂಬಳಕಾಯಿದೆ ಎಂಥದ್ದು ಸಿಹಿ ಪದಾರ್ಥ ಮಾಡಿದ್ರು ಆಯ್ತಾ. ನಂಗೆ ಭಾಳ ಇಷ್ಟ ಕುಂಬಳಕಾಯಿ ಅಂದರೆ. ಇಷ್ಟ ಆದರೂ ಅದು ಇಷ್ಟ ಆದ್ದು ಒಳ್ಳೇದೇ ಬಿಡಿ. ನಾವು ಬಡ ಬ್ರಾಹ್ಮಣರಿಗೆ ಇನ್ನು ಕುಂಬಳಕಾಯಿ ಅಲ್ಲದೆ ಇನ್ನೇನು ಸಿಕ್ಕತ್ತೆ ಹೇಳಿ. ಅದರಲ್ಲಿ ಎಂಥದ್ದು ಮಾಡಿ ಹಾಕಿದ್ರು. ಯಾರಂತ ದಯವಿಟ್ಟು ಕೇಳಬೇಡಿ, ನಾನು ಹೇಳೋದಿಲ್ಲ. ಹೇಳಿದ್ರೆ ಗಲಾಟೆ ಆಗತ್ತೆ. ಅವನು ಭಾಳ ಅನುಭವಿಸಿದ. ಆಮೇಲೆ ಬಿಟ್ಟಾಕಿ ವಿಷ ಹಾಕಿ ಕೊಂದ್ರು. ನನ್ನ ಹೆಂಡತಿ ವಿಧವೆ ಆದ್ಲು. ಅಯ್ಯೋ ಅವಳ ಜೀವನ ಅಂದ್ಕೊಂಡ್ರೆ ಭಾಳ ಕಷ್ಟ. ನಮ್ಮ ಜನ್ಮದವ್ರ ಹಣೆ ಬರ್ವಿ ಹಿಂಗಾಯ್ತ ಮಾರ. ಊರು ಉದ್ಧಾರ ಮಾಡೋದು ನಾವು ಅನುಭವಿಸುದಾ? ಬಹಳ ಅನ್ಯಾಯ ಸ್ವಾಮಿ. ಇದು ಯಾವುದೇ ರೀತಿ ಖುಷಿ ಇದೆ? ಯಾವ ಸುಪ್ತ ಪುರುಷಾರ್ಥಕ್ಕಾಗಿ ನಾವು ಈ ಕರ್ಮ ಮಾಡಬೇಕು? ಒಂದು ಸಂಸ್ಕಾರವಂತ ಲೋಕೋಪಯೋಗಿಯ ಜನ್ಮ ವಿಷಪ್ರಾಶನದಲ್ಲಿ ಅಂತ್ಯ ಆಗುತ್ತದೆ. ಇದಕ್ಕೆ ಕಾರಣ ಆಗಿದ್ದು ಅದಕ್ಕೂ ಹಿಂದಿನ ವೆಂಕಟನಾರಾಯಣ ಎನ್ನುವ ಅಡಿಗೆ ಭಟ್ಟನ ಜನ್ಮ. ಸಣ್ಣ ಲಿಂಕ್ ಸಿಕ್ತು. ಸಾಯಣಾಚಾರ್ಯ ಜನ್ಮಕ್ಕೆ ವಿಷ ಬೀಳಲಿಕ್ಕೆ ಕಾರಣ ಏನು ಗೊತ್ತೇ? ಅದ್ರ ಹಿಂದಿನ ಜನ್ಮದಲ್ಲಿ ವೆಂಕಟ ನಾರಾಯಣ ಅಂತ ಒಬ್ಬ ಬ್ರಾಹ್ಮಣನಾಗಿದ್ದೆ. ನನ್ನ ಕೆಲಸ ಏನು ಗೊತ್ತೋ, ಅಡುಗೆ ಮನೆಯಿಂದ ದೇವ್ರ ನೈವೇದ್ಯ ತಂದು ಇಡೋದು ದೇವ್ರ ಕೋಣೆ ಒಳಗೆ. ಈ ವೆಂಕಟನಾರಾಯಣ ಬಡಿಸುತ್ತಿದ್ದ ನೈವೇದ್ಯದಲ್ಲಿ ಯಾರೋ ವಿಷ ಬೆರೆಸಿರ್ತಾರೆ. ಈ ವಿಷಯ ಗೊತ್ತಿಲ್ಲದ ವೆಂಕಟನಾರಾಯಣ ಸ್ವಾಮೀಜಿಯೊಬ್ಬರ ಸಾವಿಗೆ ಕಾರಣ ಆಗ್ತಾನೆ. ಹಿರಿಯರಪುರದ ಸ್ವಾಮಿಗಳು ಇರ್ಬೇಕು, ಬರ್ಕೊಳ್ಳಿ. ಸಚ್ಚಿದಾನಂದ ಸರಸ್ವತಿಯ ಭಾರತೀಯ ಅಂತದ ಮರ್ರೆ ಆಯ್ತಾ. ಅಡುಗೆ ಭಟ್ನಿಗೂ ಗೊತ್ತಿಲ್ಲ ಪಾಪ. ಭಿಕ್ಷೆ, ಸ್ವಾಮಿಗಳ ಭಿಕ್ಷೆಗೆ ವಿಷ ಹಾಕಿದ್ರು. ನನ್ನ ಕೆಲಸ ಅನ್ನ ಅವರು ಭಿಕ್ಷೆ ಮಾಡಿದ್ದನ್ನು ತಗೊಂಬಂದು ಅಮ್ಮನವ್ರ ಎದುರು ಇಡೋದು ಅಷ್ಟೇ ಆಯ್ತಾ. ದೇವ್ರ ನೈವೇದ್ಯ ಆದ್ಮೇಲೆ ಸ್ವಾಮಿಯವರು ಉಂತರತ್ನ ಊಟ ಮಾಡ್ತಾರೆ. ಆ ಮನುಷ್ಯ ರಕ್ತಕಾರಿ ವಾಂತಿ ಬೇದಿ ಎಲ್ಲ ಮಾಡ್ಕೊಂಡು ಯಾವ ಮನುಷ್ಯ ಸ್ವಾಮಿಗಳು ಸತ್ತೋದು. ನಾ ಮಾಡಿದ ಪಾಪ ಇಷ್ಟ. ಆ ಜನ್ಮದಲ್ಲಿ ಅದು ಮಾಡಿದ್ರಿಂದ ನನಗೆ ಈ ಜನ್ಮ ಸಾಯಣಾಚಾರ್ಯ ಜನ್ಮದಲ್ಲಿ ವಿಷ ಬಿತ್ತು. ಒಂದು ಪಾಯಿಂಟ್ ಕ್ಲಿಯರ್. ಹೀಗೆ ಜನ್ಮ ಜನ್ಮಾಂತರಗಳ ಪಾಪ, ಪುಣ್ಯ, ಸಂಸ್ಕಾರ, ವಂಚನೆಗಳ ಒಟ್ಟಾರೆ ಮಿಶ್ರಣವೇ ಈ ಇಂಜಿನಿಯರ್. 7 ಜನ್ಮಗಳ ಕರ್ಮಗಳೇ ಈ ಜನ್ಮದ ಗೊಂದಲಗಳಿಗೆ ಕಾರಣ ಅನ್ನೋ ಸತ್ಯ ನಿರಂಜನ್ ಅವರಿಗೂ ಅರ್ಥ ಆಗಿತ್ತು. ಮೋಕ್ಷ ಸಾಧನೆ ಅದು ಮಾಡೋದು ಬಿಟ್ಕೊಂಡು ಈಗ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಅಂಬರು, ದುಡ್ಡು ಮಾಡೋದಂಬರು, ಎಂಟರ್ಪ್ರೂನರ್ ಇದೆಲ್ಲ ಎಂತ ಕ್ಯೂನಿಕೆ? ಇದೆಲ್ಲ ಯಾಕೆ ಎಲ್ಲ ಕೌಂಟ್ ಆಗತ್ತೆ ಹೇಳಿದ್ರು. ರಿಲ್ಯಾಕ್ಸ್ ಆಗಿ ಹಾಯಾಗಿ ನಿರಂಜನ್ಗೆ ಎಚ್ಚರ ಆಗಲಿ. ಇನ್ನು 1 to 20 ಕೌಂಟ್ ಮಾಡ್ತಾನೆ. ಅಷ್ಟರಲ್ಲಿ ನಿರಂಜನ್ ಎಚ್ಚರ ಆಗಲಿ. ದ ಚೇಂಜ್ಡ್ ಒನ್, ದ ಎನರ್ಜೆಟಿಕ್ ಒನ್, ದ ಹೆಲ್ದಿ ಒನ್, ದ ಕಾನ್ಫಿಡೆಂಟ್ ಒನ್. ಯಾವುದೋ ಲೋಕಕ್ಕೆ ಹೋಗಿ ಬಂದಂಗೆ ಆಯ್ತು. ಫ್ರೆಶ್ ಆಗಿದ್ದೀರಾ? ತುಂಬಾ ಒಂಥರ ನಿರ್ವಾತ ಕಾಣುತ್ತೆ ಇಲ್ಲೆಲ್ಲ. ಒಂದು ಕ್ಲಿಯರ್ ಮಂಜುಗಡ್ಡೆ ಕರಗಿ ನೀರಾದ್ರೆ ಒಂದು ಬ್ಲಾಕ್ ಇದ್ದದ್ದೆಲ್ಲ ಕರಗಿ ಹೋದ್ರೆ ಹಾಗಾಗತ್ತೆ. ಆ ತರ ಅನಿಸ್ತಾ ಇದೆ. ಕ್ಲಿಯರ್ ಆಗಿದೆ, ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ವೆರಿ ಗುಡ್. ಈ ಜನ್ಮದಲ್ಲಿ ಕೂಡ ನನಗೆ ಯಾವ ದೇವರಿಗೆ ಕೈ ಮುಗಿದ್ರು ಕೂಡ ಅಲ್ಲೆಲ್ಲ ಸರಸ್ವತಿ ಕಂಡ ಹಾಗೆ ಕಾಣುತ್ತೆ, ಶಾರದೆಯ ಕಂಡ ಹಾಗೆ ಕಾಣುತ್ತೆ. ಇದಕ್ಕೇನಾದ್ರೂ ಒಂದು ಸಂಬಂಧ ಇರಬಹುದು ಅಂತ ಅನಿಸ್ತಾ ಇದೆ ನನಗೆ. ನಂಬಿಕೆಯೇ ಬದುಕು. ಸಂಶಯವು ನಂಬಿಕೆಯ ಒಂದು ಭಾಗವೇ. ಸಂಶಯದ ಸಾಣೆ ಹಾಕಿದಾಗಲೇ ಸತ್ಯಕ್ಕೆ ಶಕ್ತಿ ಬರೋದು. ಚಿಕಿತ್ಸೆಯಿಂದಲೇ ಕಾಯಿಲೆ ವಾಸಿ ಆಗೋದಿಲ್ಲ. ಡಾಕ್ಟರ್ ಮೇಲಿನ ನಂಬಿಕೆಯು ಕಾಯಿಲೆ ವಾಸಿ ಮಾಡುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಇದೇ ನಂಬಿಕೆಯ ಕಾಣದ ಅಕಾರಣ ಶಕ್ತಿ. ಇಂಥ ವಿಭಿನ್ನ ನಂಬಿಕೆಯ ಹಿನ್ನೆಲೆಯಲ್ಲಿ ಸಾಗಿ ಬಂದಿದೆ ಜನ್ಮಾಂತರದ ಮತ್ತೊಂದು ತಿರುವು.
ಆ ತಿರುವಿನಲ್ಲಿದೆ ಇನ್ನೊಂದು ವಿಶೇಷವಾದ ಅಧ್ಯಾಯ. ನಾಯಕರ ತರ ಗುರುಗೆ ಅಟ್ಯಾಕ್ ಮಾಡ್ಬಿಟ್ಟೆ ನಾನು. ಇದು ಕಲಾವಿದ ಸುನೀಲ್ ಅವರ ವಿಶೇಷ ಪೂರ್ವಜನ್ಮ. ಹಿಂದೆಯಿಂದ ಹೊಡೆದು ತಳ್ಳಿಬಿಟ್ರು ತಲೆಗೆ. ಹಿಂಗೆ ದಾರಿಯಲ್ಲಿ ಹೋಗ್ತಾ ನೋಡಿದ್ವಿ, ಒಬ್ರು ಗುರುಜಿ ಬರ್ತಾ ಇದ್ರು. ಪೂರ್ವಜನ್ಮದ ದುರಂತ ಪ್ರೇಮ ಕಥೆಯ ವಿಶೇಷ ಘಟನೆ. ಒಬ್ಬನೇ ಮಾತಾಡ್ತಿದ್ರು. ಸರಿ, ಏನಾಯ್ತು ಈಗ ಹುಡುಗಿ ಕತೆ? ಈ ಜನ್ಮಕ್ಕೂ ಮುಂದುವರಿದ ಹಿಂದಿನ ಜನ್ಮದ ಘಟನೆಗಳು. ಈ ವಿಶೇಷ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ.